ದಾರಿ ತಪ್ಪಿದ ಮಗ ಶ್ರೇಷ್ಠ ಸಹವಾಸ ಮಾಡಿದ ಮೇಲೆ ಆತನಿಗೆ ಮನೆ ಮಠ ಏನೂ ಬೇಡ ಆಗಿದೆ. ಭಾಗ್ಯಾಳನ್ನ ಬಿಟ್ಟು ಬಂದ್ಮೇಲಂತೂ ಆತನ ಟೈಮ್ ಕಂಪ್ಲೀಟ್ ಕೆಟ್ಟೋಗಿದೆ. ಹೆಜ್ಜೆ ಹೆಜ್ಜೆಗೂ ಸೋಲು ಅನುಭವಿಸ್ತಾ ಬಂದಿದ್ದಾನೆ. ಶ್ರೇಷ್ಠಾಳನ ಮದುವೆಯಾದ ಬಳಿಕ ತಾಂಡವ್ಗೆ ಒಳ್ಳೆ ಊಟಗೂ ಗತಿ ಇಲ್ಲ. ಆದ್ರೂ ಜಂಬ ಮಾತ್ರ ಬಿಡಲ್ಲ. ಭಾಗ್ಯಗೆ ಅವಮಾನ ಮಾಡ್ತಾನೆ ಬಂದಿದ್ದಾನೆ. ಭಾಗ್ಯಾಳನ್ನ ಹೀಯಾಳಿಸಿದಕ್ಕೆ ತಾಂಡವ್ ಹಾಗೂ ಶ್ರೇಷ್ಠ ಈಗ ಕೆಲಸ ಕಳ್ಕೊಂಡಿದ್ದಾರೆ. ಇದೀಗ ತಾಂಡವ್ ಕೆಲಸಕ್ಕಾಗಿ ಪರದಾಡಿದ್ದಾನೆ. ಹಾಗಾದ್ರೆ ತಾಂಡವ್ಗೆ ಎಲ್ಲೂ ಕೆಲಸ ಸಿಗಲ್ವಾ? ಭಾಗ್ಯಗೆ ಕ್ಷಮೆ ಕೇಳಿದ್ರೆ ಮಾತ್ರ ಕೆಲಸನಾ? ಶ್ರೇಷ್ಠ ಕತೆ ಏನು? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಭಾಗ್ಯ ಈಗ ಹಂತ ಹಂತವಾಗಿ ಸಕ್ಸಸ್ ಕಾಣ್ತಿದ್ದಾಳೆ. ಮನೆಯಿಂದಲೇ ಬಿಸ್ನೆಸ್ ಶುರು ಮಾಡಿದ್ದಾಕೆ ಈಗ ಕ್ಯಾಂಟೀನ್ ನಡೆಸ್ತಿದ್ದಾಳೆ. ತಾಂಡವ್ ಆಫೀಸ್ನಲ್ಲೇ ಕ್ಯಾಂಟೀನ್ ನಡೆಸ್ತಿದ್ದಾಳೆ. ಭಾಗ್ಯ ಯಶಸ್ಸು ನೋಡಿದ ತಾಂಡವ್ ಹಾಗೂ ಶ್ರೇಷ್ಠ ಫುಲ್ ಉರ್ಕೊಂಡಿದ್ದಾರೆ. ಹೀಗಾಗಿ ಕ್ಯಾಂಟೀನ್ ಇನಾಗ್ರೇಷನ್ ದಿನವೇ ಭಾಗ್ಯಗೆ ಶ್ರೇಷ್ಠ ಹಾಗೂ ತಾಂಡವ್ ಅವಮಾನ ಮಾಡಿದ್ರು. ಭಾಗ್ಯ ಬಗ್ಗೆ ಮನ ಬಂದಂತೆ ಮಾತನಾಡಿದ್ರಿಂದ ತಾಂಡವ್ ಹಾಗೂ ಶ್ರೇಷ್ಠ ಕೆಲಸ ಕಳ್ಕೊಳ್ಳುವಂತೆ ಆಗಿತ್ತು. ಇದೀಗ ತಾಂಡವ್ ಕೆಲಸಕ್ಕಾಗಿ ಪರದಾಡ್ತಿದ್ದಾನೆ. ಹೌದು, ಭಾಗ್ಯಗೆ ಅವಮಾನ ಮಾಡಿದ್ದಕ್ಕೆ ಬಾಸ್ ತಾಂಡವ್ ಹಾಗೂ ಶ್ರೇಷ್ಠಾಳನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಅದಾದ್ಮೇಲೆ ಬಾಸ್ ಬಳಿ ತಾನು ಬೆಸ್ಟ್ ಎಂಪ್ಲಾಯ್, ತನ್ನಿಂದ ನಿಮ್ಗೆ ತುಂಬಾ ಪ್ರಾಫಿಟ್ ಬಂದಿದೆ, ನನ್ನನ್ನೇ ಯಾಕೆ ಕೆಲಸದಿಂದ ತೆಗೆದ್ರಿ ಅಂತ ಪ್ರಶ್ನೆ ಮಾಡಿದ್ದಾನೆ. ಆದ್ರೆ ಬಾಸ್ ಆತನಿಗೆ ಮಾತಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ. ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಸಾಲದು, ಒಳ್ಳೆ ಗುಣ ಬೇಕು, ಸಂಬಂಧಗಳಿಗೆ ಬೆಲೆ ಕೊಡ್ಬೇಕು ಅಂದಿದ್ದಾರೆ. ಅಷ್ಟೊತ್ತಿಗೆ ಶ್ರೇಷ್ಠ ರೂಲ್ಸ್ ಬಗ್ಗೆ ಮಾತನಾಡಿದ್ದಾಳೆ. ಆಗ ಬಾಸ್ ಹೆಂಡತಿ ಆಕೆಗೂ ಸರಿಯಾಗಿ ಮಂಗಳಾರತಿ ಮಾಡಿ ಗೆಟ್ ಔಟ್ ಅಂತ ಹೇಳಿದ್ದಾರೆ. ಇದೀಗ ತಾಂಡವ್ ಕೆಲಸ ಹುಡುಕ್ತಿದ್ದಾನೆ. ಕೆಲಸದ ಆಫರ್ ಏನೋ ಆತನಿಗೆ ಬರ್ತಿದೆ. ಆದ್ರೆ ಆತ ಕಂಪನಿ ಬಳಿ ತನ್ನನ್ನು ತಾನೇ ಹೊಗಳ್ಕೊಳ್ತಿದ್ದಾನೆ. ಬಳಿಕ ನಿಮ್ಮಂತಹ ಸಣ್ಣ ಪುಟ್ಟ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡಲ್ಲ, ನನ್ನ ಪ್ರೆಸ್ಟೀಜ್ ಏನಾಗಬೇಕು, ನಾನು ನಿಮ್ಮ ಕಂಪನಿಯಲ್ಲಿ ವರ್ಕ್ ಮಾಡಲ್ಲ ಅಂತ ಹೇಳಿದ್ದಾನೆ. ತಾಂಡವ್ ವರ್ತನೆ ಈಗ ಆತನಿಗೆ ಕಂಟಕವಾಗ್ತಿದೆ. ಇದೀಗ ಆತನಿಗೆ ಸುಲಭಕ್ಕೆ ಕೆಲಸ ಸಿಗೋದು ಡೌಟ್. ಆತ ತಗ್ಗಿ ಬಗ್ಗಿ ನಡೆದ್ರೇನೆ ಒಳ್ಳೇದಾಗೋದು, ಕೆಲಸ ಕೂಡ ಸಿಗ್ಬೋದು. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ತಾಂಡವ್ಗೆ ಬುದ್ಧಿ ಬರೋದೇ ಇಲ್ಲ ಅಂತ ಕಾಣಿಸುತ್ತೆ. ಹೋದಲ್ಲೆಲ್ಲ ಹೀಗೆ ದರ್ಪ ತೋರಿಸಿದ್ರೆ ಈ ಜನ್ಮದಲ್ಲೂ ಕೆಲಸ ಸಿಗಲ್ಲ. ಕೆಲಸ ಇಲ್ಲ ಅಂತ ಶ್ರೇಷ್ಠ ಆತನನ್ನ ಬಿಟ್ಟು ಹೋಗ್ತಾಳೆ. ಕಡೆಗೆ ಆತನಿಗೆ ಭಾಗ್ಯಾಳೆ ಗತಿ. ಭಾಗ್ಯ ಕಾಲಿಟ್ಕೊಂಡು ಆತ ಕ್ಷಮೆ ಕೇಳ್ತಾನೆ. ಅವಳಿಂದಾನೇ ಮತ್ತೆ ಆತನಿಗೆ ಕೆಲಸ ಸಿಗುತ್ತೆ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು, ಇಷ್ಟೊಂದು ಬಿಲ್ಡಪ್ ತಗೊಳ್ಳೋನು ಇಷ್ಟು ವರ್ಷಗಳಲ್ಲಿ ಸ್ವಂತ ಕಂಪನಿ ಕಟ್ಬೋದಿತ್ತಲ್ವಾ, ಬೇರೆಯವರ ಕೈ ಕೆಳಗಡೆ ಯಾಕೆ ಕೆಲಸ ಮಾಡಬೇಕಿತ್ತು? ಹೊಟ್ಟೆಗೆ ಊಟ ಇಲ್ಲದ ಪರಿಸ್ಥಿತಿನ ಇವರಿಬ್ರು ಎದುರಿಸಲೇಬೇಕು. ತಾಂಡವ್ ಮತ್ತು ಶ್ರೇಷ್ಠಾಗಿ ಕೆಲಸ ಸಿಗಬಾರ್ದು ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ತಾಂಡವ್ ಕೆಲಸ ಇಲ್ಲದೆ ಮತ್ತೆ ಭಾಗ್ಯ ಬಳಿ ಬರ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.